ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಹಬ್ಬಕ್ಕೆ ಎಲ್ಲರೂ ಕ್ಲೀನಿಂಗ್ ನಡೀತಾ ಇದೆ. ನಿಮ್ಮ ಮನೆಗಳಲ್ಲೂ ಎಲ್ಲ ಕ್ಲೀನಿಂಗ್ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಇನ್ನು ಹಿಂದೆಯಿಂದನೇ ಕ್ಲೀನ್ ಮಾಡ್ಕೋಬೇಕು, ಹತ್ರ ಮಾಡ್ಕೊಂಡು ಮಾಡೋದು ಬೇಡ ಅಂತ ಅಂದ್ಕೊಂಡೆ. ಆದರೂ ಏನು ಮಾಡೋದು, ಹೊಲ ಚೆಲ್ಲೋದು ಅದು ಇದು ಕೆಲಸದ ಮಧ್ಯದಲ್ಲಿ ಆಗೇ ಹೋಯ್ತು. ಇವಾಗ ಅಡುಗೆ ಮನೆ ಎಷ್ಟಾಗಿದೆ ಅಂದರೆ ಇಲ್ಲಿ ತೋರಿಸ್ತೀನಿ. ಮನೆ ಕ್ಲೀನ್ ಮಾಡ್ತಾ ಇದ್ನ, ಆಚೆ ಕಡೆಯಿಂದ ಬ್ಯಾಂಡ್ ಸೌಂಡ್ ಆಯಿತು. ಗೊತ್ತಾಯ್ತು ನನಗೆ, ಮಕ್ಕಳೆಲ್ಲ ರೌಂಡಿಗೆ ಬಂದಿದ್ದಾರೆ, ಒಂದ್ಸರಿ ಹೋಗೋಣ, ಜೈಕರ್ ಹಾಕ್ಕೊಂಡು ಬಂದೇ ಬರ್ತಾರಲ್ವ ಮಕ್ಕಳು, ಅದೇ ಥರನೇ ಬಂದಿದ್ದರು. ಅದಕ್ಕೆ ಆಚೆ ಕಡೆ ಹೋಗಿ ನೋಡ್ಕೊಂಬರೋಣ ಅಂಥೇಳಿ ಬಂದೆ. ಒಂದಿಬ್ಬರು ಗಾಂಧೀಜಿ ವೇಷನೂ ಹಾಕಿದ್ರು, ಮತ್ತು ಫೋಟೋಸ್ ಎಲ್ಲ ತೊಗೊಂಬಂದು. ಸ್ವತಂತ್ರ ದಿನಾಚರಣೆ ಆಗಿರೋದ್ರಿಂದ ಎಲ್ಲರೂ ಜೈ ಹಿಂದ್ ಕೂತ್ಕೊಂಡು ಹೋದರು. ಲೋಚನ್ ನೋಡಿ ಯಾವ ಥರ ಮಾಡ್ತಾಯಿದ್ದಾನೆ ಅಂತ. ಈ ಮಕ್ಕಳು ನೋಡಿದಾಗ ನನಗೆ ನನ್ನ ಸ್ಕೂಲ್ ಡೇಸ್ ತುಂಬ ಅಂದರೆ ತುಂಬಾ ನೆನೆಸ್ಕೊಂಡೆ, ತುಂಬ ಮಿಸ್ ಮಾಡಿಕೊಂಡೆ. ಚಿಕ್ಕ ಮಕ್ಕಳಿದ್ದಾಗಲೇ ಜೀವನ ಚೆನ್ನಾಗಿತ್ತು ಅಂತ ಅನ್ನಿಸ್ತಾಯಿತ್ತು ನನಗಂತೂ. ಯಾಕಂದರೆ ಏನೂ ಇಲ್ಲದೆ, ಯಾವುದೇ ಜಾತಿ ಭೇದ, ಕೋಪ, ಮನಸ್ತಾಪ ಏನೇ ಇದ್ರೂ, ಎಷ್ಟೇ ಜಗಳ ಮಾಡ್ಕೊಂಡ್ರು ಮತ್ತೆ ಒಂದು ಕ್ಷಣಕ್ಕೆ ಸರಿ ಹೋಗ್ಬಿಡ್ತಾರಲ್ವ. ರಕ್ಷಿನೂ ಕರೀತಾಯಿದ್ರು ಪಾಪ ಮಾಸ್ಟ್ರು, ಬಾರಪ್ಪ ನೀನು ಅಂಥೇಳಿ. ರಕ್ಷಿನೂ ಅವ್ರ ಜೊತೆಲೇನೇ ಹೋದ. ಮೇಲ್ಗಡೆ ಮತ್ತು ಇದೆರಡು ಸ್ಟೆಪ್ಪು ಕ್ಲೀನ್ ಮಾಡಿಕೊಂಡೆ. ಇವಾಗ ಇದನ್ನು ತೆಗ್ದಿದ್ದೀನಿ, ಇದೆರಡು ಸ್ಟ್ಯಾಂಡನ್ನು ತೆಗೆದು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ತೆಗೆದು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಚಿಕ್ಕ ಪುಟ್ಟ ಕೆಲಸ ತುಂಬಾ ಟೈಮ್ ತೊಗೊಳುತ್ತೆ. ಚಿಕ್ಕ ಪುಟ್ಟ ಕೆಲಸಗಳಂತೂ ಸಿಕ್ಕಾಪಟ್ಟೆನೇ ಟೈಮ್ ತೊಗೊಬಿಡುತ್ತೆ. ದೊಡ್ಡದೆಲ್ಲ ಕ್ಲೀನ್ ಮಾಡ್ಕೊಬಿಡ್ಬೋದು. ಇದನ್ನಂತೂ ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟ. ಅಂದರೆ ಚಿಕ್ಕ ಚಿಕ್ಕ ಗ್ಲಾಸ್ ಐಟಮ್ಸ್ ಎಲ್ಲ ಇದೆಯಲ್ಲ, ಅದೆಲ್ಲ ಹೊಡೆದೋಗ್ಬಿಡುತ್ತೆ ಅಂತ ನಿಧಾನಕ್ಕೆಲ್ಲ ನಾನು ಮಾಡ್ಕೊತಾ ಇದ್ದೀನಿ. ಟೆನ್ಷನಲ್ಲಿದ್ದಾಗ ಗಡ್ಬಿಡಿಲಿ ಮಾಡಿಕೊಂಡ್ರೆ ಹೊಡೆದಾಕ್ಬಿಡ್ತೀನಿ ಅಂತ. ಆದಷ್ಟು ಹೊಡೆದಾಕಲ್ಲ, ನಾನು ನೀಟಾಗೇ ಹ್ಯಾಂಡ್ಲು ಮಾಡ್ತೀನಿ. ಅದಕ್ಕೆ ಅದನ್ನೆಲ್ಲ ನೀಟಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪಾತ್ರೆ ಸ್ಟ್ಯಾಂಡ್ ಒಂದು ಇದೆ, ಅದೊಂದನ್ನು ಕ್ಲೀನ್ ಮಾಡ್ಕೋಬೇಕು. ಬನ್ನಿ, ಈ ಥರ ಇದೆ ನನ್ನ ಇವತ್ತಿನ ದಿನ. ಇನ್ನೂ ಸ್ವಲ್ಪ ಕ್ಲೀನಿಂಗ್ ಇತ್ತು. ನಂದೀಶ್ವರು ಬಾ ಏರವಳ್ಳಿಲಿ ಒಂದು ಫಂಕ್ಷನ್ ಇದೆ, ಹೋಗಿ ಬರೋಣ ಅಂಥೇಳಿ ಕರ್ಕೊಂಡು ಹೋದರು. ಅವ್ರಿಗೆ ಒಬ್ಬರೇ ಗಾಡೀಲಿ ಹೋಗೋದಕ್ಕೆ ಬೇಜಾರಂತೆ. ರಕ್ಷಿನ ಹೋಗು ಅಂದೆ. ರಕ್ಷಿ ನಾನು ಹೋಗಲ್ಲ ಕಣಮ್ಮ ಅಂತ ಅಂದ. ಆಯಿತು ನಾನೇ ಬರ್ತೀನಿ ನಡೀರಿ ಅಂತ ಹೇಳಿಬಿಟ್ಟು ಕ್ವಿಕ್ಕಾಗಿ ರೆಡಿಯಾಗಿ ಹೊರಟೆ. ಏನೋ ಒಂದು ಇಂಟ್ರೆಸ್ಟಿಂದ ಕೆಲಸ ಮಾಡ್ತಾ ಇರ್ತೀವ, ಆವಾಗೆಲ್ಲಾದರೂ ಹೋಗ್ಬೇಕಂದ್ರೆ ಸ್ವಲ್ಪ ಬೇಜಾರು ನನಗೆ. ಬಂದ್ವಿ. ಇದೊಂದು ಬಂದು ಆಂಜನೇಯ ಸ್ವಾಮಿ ದೇವಸ್ಥಾನದ್ದು ಓಪನಿಂಗ್ ಇತ್ತು, ಹಾಗಾಗಿನೇ ಇಲ್ಲಿಗೆ ಬಂದಿದ್ದು. ನೋಡಿ, ದೇವಸ್ಥಾನನ ಓಪನಿಂಗ್ ಮಾಡ್ತಾಯಿದ್ದಾರೆ. ಅದು ಚಿಕ್ಕ ಕಲ್ ಥರ ಇತ್ತಂತೆ. ಅಂದರೆ ಆಂಜನೇಯಂದು ಏನು ಮೂರ್ತಿ ನೀಟಾಗಿ ಮೂಡಿ ಬಂದಿರಲಿಲ್ಲ. ಆ ಆಂಟಿ ಅದನ್ನೇ ಹೇಳ್ತಾಯಿದ್ರು, ದೇವಸ್ಥಾನ ಕಟ್ಸ್ತೀವಿ ಅಂತ ಇದಾದ್ಮೇಲೆ ನೋಡು ಮಗ ಎಷ್ಟು ಚೆನ್ನಾಗಿ ಬಂದೈತೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಆಂಜನೇಯನೇ ಅದು ಕೆತ್ತಿದಾರೇನೋ ಅನ್ನೋ ರೀತಿ ಕಾಣಿಸ್ತಾಯಿತ್ತು. ಅಲಂಕಾರ ಮಾಡಿದ್ರಲ್ವ, ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾಯಿತ್ತು. ನಾವು ಚಿಂಟು ಎಲ್ಲರ ಜೊತೆಲೆ ಕುತ್ಕೊಂಡು ಊಟ ಮಾಡಿದ್ವಿ. ಊಟ ಎಲ್ಲ ಮುಗಿಸ್ಬಿಟ್ಟು ಚಿಕ್ಕಮ್ಮನಿಗೆ ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಾವು ಹೊರಟ್ವಿ. ನೀಟಾಗಿ ಹಿಂಗೆಲ್ಲ ಮಾಡ್ತಾರಾ ಅಲ್ಪ, ಹಿಂಗೆ ಮಕ್ಕಳು ಕೆಲಸ ಹೇಳಿದ್ರೆ ಹಿಂಗೆ. ಫಂಕ್ಷನ್ ಮುಗಿಸ್ಕೊಂಬಂದ್ವಿ. ಅಡುಗೆ ಮನೆ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಆಗಿದೆ. ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ ಯಾವ ಥರ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಂತ. ಈ ಕಾರ್ಪೆಟ್ ಹೋಗಿಬೇಕಾಗಿತ್ತು, ಫಂಕ್ಷನಲ್ಲಿ ಹಾಕಿದ್ದು. ನನ್ನ ಕೈಲಿ ಅದು ಫುಲ್ಲು ನೀಟಾಗಿ ಬ್ರಷ್ ಮಾಡಿ ಹಾಕೋಕ್ಕಾಗಲ್ಲ ಅಂತ ಹಂಗೆ ಪೆಂಡಿಂಗ್ ಇಟ್ಬಿಟ್ಟಿದೆ. ಇವಾಗ ಅದನ್ನು ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಬರೇ ಕೂದಲೇ ಕನ್ನಡಿನಕ ಏ ಈಗ ನೀನು ಜೀವ ಅವಾಗಿದ್ದ ಈ ಬ್ಲಾಗ್ ಅಪ್ಲೋಡ್ ಕೊಡಕ ಎಲ್ಲ ಸೇವ್ ಆಗತ್ತೆ. ಆಮೇಲೆ ಅಕ್ಷಿ ಬಟ್ಟೆ ನೆನ್ಸ್ಕೊಬೇಡಿ ಇಬ್ರು, ಪೈಪ್ ಕಿತ್ತಾಯ್ತು. ಚಿನಿ ತಂಡಿಲಿ ಹಾಕೋ ಬಟ್ಟೆ ಮಾತ್ರ ನೆನ್ಸ್ಕೊಬಿಡಿ ಕಣವ ಪ್ಲೀಸ್. ಆಡ್ ತೊಳಿ ಅಂದ್ರೆ ಈಗ ಎಲ್ಲ ನೆನ್ಸ್ತಾ ಬಿದ್ದವನೆ ನಮ್ನೆಲ್ಲ. ಥೂ ಕತ್ತೆ ನನ್ನ ಮಗನೆ, ನೀನೇ ನೆನ್ಸ್ಕೋ. ಚಳಿ ಆಯ್ತಾ ರಕ್ಷಿ, ಪ್ಲೀಸ್ ದಯವಿಟ್ಟು ನೆನ್ಸ್ಬೇಡ. ಏಯ್ ಇವಾಗ ಮಕ್ಕಳು ಕಟ್ಕೊಂಡು ಕೆಲಸ ಮಾಡಕ್ಕಾಗಲ್ಲ.
ಬಟ್ಟೆ ಎಲ್ಲ ನೆನ್ಸುತ್ತಾ ಸಾಕು ಹೋಗೋಣ. ಡ್ಯಾನ್ಸ್ ಆಡ್ಲಕ್ಕು ಲೇಖನ ಸಖತ್ತಾಗಿ ಡ್ಯಾನ್ಸ್ ಆಡ್ತಾಳೆ. ಏ ನಳಿನಮ್ಮ ಬೈತದ ಬಾರೋ, ನೀರಿರಲಿ ಒಗ್ದಿದ್ದಾಯ್ತಲ್ಲ. ಮೆಟ್ಲಿಳಿಬೇಕಾದ್ರೆ ಹುಷಾರು, ಜಾರ್ತದೆ ಹೇಳಿದ್ದೀನಿ. ಇದು ಒಣಗಕ್ಕೇನೋ ಒಂದು 3 ದಿನ ಬೇಕೇನೋ. ಕಾರ್ಪೆಟ್ ತೊಳಿತಾ ಇದ್ವಿ. ರಕ್ಷಿ ಅಮ್ಮ ಮಾಗಡಿನಲ್ಲಿ ಆಹಾರ ಮೇಳ ನಡೀತಾ ಇದೆ, ಹೋಗೋಣ ಅಂತ ಹೇಳ್ದೆ. ಆಯಿತು ಅಂತ ಹೇಳ್ಬಿಟ್ಟು ನಾವು ನಳಿನಕ್ಕ ಅವರೆಲ್ಲರೂ ಮಾತಾಡ್ಕೊಂಡು ಮಾಗಡಿಗೆ ಬಂದ್ವಿ. ನಳಿನಕ್ಕ ಅವರು ಲೋಚನ್ ಬರ್ಡೇ ಇದೆ ಇನ್ನೊಂದು 2 ಡೇಸು, ಹಾಗಾಗಿ ಫಸ್ಟು ಬಟ್ಟೆ ತೊಗೊಂಬರೋಣ ಅಂದರು. ಹಾಗಾಗಿ ಬಟ್ಟೆ ತೊಗೊಳೋದಕ್ಕೆ ಬಂದ್ವಿ. ಬಟ್ಟೆ ಎಲ್ಲ ತೊಗೊಂಡು ಇವಾಗ ಆಹಾರ ಮೇಳದ ಹತ್ರ ಬಂದ್ವಿ. ಇವತ್ತು ಲಾಸ್ಟ್ ಡೇ ಇತ್ತು. ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ, ಇರೋದ್ರಲ್ಲಿ ಪರವಾಗಿಲ್ಲ, ಓಕೆ ಆಗಿತ್ತು. ಶಾಪಿಂಗ್ ಎಲ್ಲ ಮಾಡಿಕೊಂಡು ಅಲ್ಲಿಂದ ನಾವು ಮನೆಗೆ ಬಂದ್ವಿ. ನಾನು ವರಮಹಾಲಕ್ಷ್ಮಿ ಹಬ್ಬದ್ದು ಸ್ಯಾರಿ ಒಂದು ತೋರಿಸಿರಲಿಲ್ಲ, ಅದೊಂದನ್ನು ತೋರಿಸ್ಬಿಟ್ಟು ಈ ಬ್ಲಾಗ್ನ ಇಲ್ಲಿಗೆ ಹೆಂಗೆ ಮಾಡಿಬಿಡ್ತೀನಿ. ಶಾಪಿಂಗ್ ಮಾಡ್ಕೊಂಬಂದಿದ್ದೆ ಅಂತ ಹೇಳಿದ್ದೆ, ಬಟ್ ಆದರೆ ತೋರಿಸೋದಕ್ಕೆ ಆಗಿರಲಿಲ್ಲ. ಹಾಗಾಗಿ ನಾನು ಫಸ್ಟ್ ಅಂದ್ಕೊಂಡು ಹೋಗಿದ್ದು ಇಷ್ಟೊಂದು ಕಾಸ್ಟ್ಲಿ ಬೇಡ ಅಂತ ಅಂದ್ಕೊಂಡಿದ್ದೆ. ನಾನು ಆಲ್ರೆಡಿ ಹೇಳಿದ್ದೆ ನಂದೀಶ್ವರ್ಗೂ ಸದಾ. ಅವರು ಯಾವಾಗಲೂ ಏನು ತೊಗೊಳಲ್ಲ ಅಲ್ವಾ, ಇದೊಂದು ಸರಿ ತೊಗೋ ಅಂದರೆ, ನಾನೇನು ವರ್ಷ ಪೂರ್ತಿ ಅವ್ರ ಕೈಲಿ ಯಾವಾಗಲೂ ಸ್ಯಾರಿ ಎಲ್ಲ ತೆಗೆಸ್ಕೊಳ್ಳಲ್ಲ. ನನಗೆ ಆಫರ್ ಇರೋದು ಬರೀ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಅಷ್ಟೇನೆ. ನಾನು ಅಷ್ಟೊಂದೆಲ್ಲ ಸ್ಯಾರಿಗೆ ತಲೆ ಕೆಡಿಸ್ಕೊಳ್ಳಲ್ಲ, ಯಾಕಂದರೆ ನಾವು ಜಾಸ್ತಿ ಡ್ರೆಸ್ನ ವೇರ್ ಮಾಡ್ತೀವಿ, ಸ್ಯಾರಿನ ವೇರ್ ಮಾಡಲ್ಲ ಅಲ್ವಾ. ಹಾಗಾಗಿ ಅದಕ್ಕೆ ನಂದೀಶ್ವರು ಯಾವಾಗಲೂ ತೊಗೊಳಲ್ಲ, ಹಬ್ಬಕ್ಕೆ ತೊಗೊಳ್ಳೋದು ಬೇರೆ ತೊಗೋ ಅಂತ ಹೇಳಿದ್ರು. ನೋಡಿ, ಈ ಥರ ಬಾಕ್ಸಲ್ಲಿ ಹಾಕಿ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಬಾರ್ಡ್ರ್ ಸೀರೆ ಆದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಬಾರ್ಡ್ರ್ ಸೀರೆನ ತೊಗೊಂಡಿದ್ದೀನಿ. ಈ ಸೀರೆ ಫಸ್ಟು ನೋಡಿದ ತಕ್ಷಣ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು ನನಗೆ. ನಿಮಿಷ ನೋಡಿ, ಯೆಲ್ಲೋ ಮತ್ತು ಕಾಫಿ ಬ್ರೌನ್ ಕಲರ್ ಇದೆ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಡ್ತು ನನಗೆ. ಫಸ್ಟ್ ಈ ಸ್ಯಾರಿ ನೋಡಿಬಿಟ್ಟು ಆಮೇಲೆ ಏನು ಅಂದ್ಕೊಂಡೆ ಅಂದರೆ, ಇದಕ್ಕಿಂತ ಚೆನ್ನಾಗಿರೋದು ಸಿಗುತ್ತೇನೋ ಅಂತ. ಯಾವಾಗಲೂ ಹಂಗೆ ಅಲ್ವಾ ಲೈಫಲ್ಲಿ ನಾವೇನು ಅಂತ ಅಂದರೆ, ಯಾಕೆ ಫಸ್ಟು ಅಟೆಂಪ್ಟಲ್ಲೇ ಎಲ್ಲ ಸರಿ ಹೋಗುತ್ತೆ ಅಂತ ಅನ್ಕೋಬೇಕು. ಇದಕ್ಕಿಂತ ಚೆನ್ನಾಗಿರೋದು ಸಿಗುತ್ತೇನೋ, ಒಂದು ವಸ್ತು ಆಗಿರಲಿ, ಒಬ್ಬ ಮನುಷ್ಯ ಆಗಿರಲಿ, ಯಾರಾದರೂ ಅಷ್ಟೇನೆ ಇನ್ನೂ ಚೆನ್ನಾಗಿರೋದು ಸಿಗುತ್ತೇನೋ ಅಂತ ಯೋಚನೆ ಮಾಡ್ತೀವಿ. ನನಗನ್ಸುತ್ತೆ ಯಾವುದು ಫಸ್ಟು ನಿಮ್ಗೆ ಇಷ್ಟ ಆಗುತ್ತೋ ಅದನ್ನೇ ತೊಗೊಬಿಡಿ. ಮುಂದೆ ಹೋಗ್ತಾ ಅದು ಸಿಗೋದಿಲ್ಲ ನಮ್ಮ ಕೈಗೆ ಅಲ್ವಾ. ನಾನು ಹಂಗೆ ಅಂದ್ಕೊಂಡೆ. ಈ ಸೀರೆ ತೊಗೋಬೇಕಾದ್ರೆ ಫಸ್ಟು ನೋಡಿದೆ, ಆಮೇಲೆ ಇನ್ನೊಂದು ಅಂಗಡಿಗೆ ಹೋಗೋಣ ಅಂತ ಹೇಳಿದೆ ನಂದೀಶ್ವರ್ಗೆ. ಅವರು ಆಯಿತು ನೋಡೋಣ ಬಾ ಅಂತ ಹೇಳಿ ಕರ್ಕೊಂಡು ಬಂದುಬಿಟ್ರು. ಕರ್ಕೊಂಡು ಬಂದಮೇಲೆ ಒಂದು ಸ್ವಲ್ಪ ದೂರ ಬಂದಮೇಲೆ ಅನ್ನಿಸ್ತು, ಯಾಕೆ ಆಸೆ ಪಟ್ಟಿದ್ದನ್ನ ಬಿಟ್ಬಿಟ್ಟು ಬರಬೇಕು. ಅದು ಫಸ್ಟ್ ಆಗಲಿ ಸೆಕೆಂಡ್ ಆಗಲಿ ಯಾವುದೇ ಅಂಗಡಿ ನೋಡಿದ್ರು ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ತೊಗೋಬೇಕಲ್ವಾ ಅಂತ ಹೇಳಿಬಿಟ್ಟು ಮತ್ತೆ ವಾಪಸ್ ಹೋಗಿ ಇದೇ ಸೀರೆನ ತೊಗೊಂಬಂದೆ. ಅಂಗಡಿಗೆ ಹೋಗಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೋಡಿ, ಈ ಕಡೆನೂ ಬಾರ್ಡರ್ ಇದೆ, ಈ ಕಡೆ ಸ್ವಲ್ಪ ದೊಡ್ಡ ಬಾರ್ಡರ್ ಇದೆ. ನಿಮ್ಗೆ ಯಾವ ಥರ ಕಾಣಿಸ್ತಿದೆಯೋ ಗೊತ್ತಿಲ್ಲ, ಅದು ರಿಯಲಾಗಿ ನೋಡೋಕ್ಕಂತೂ ನಿಜ ಚೆನ್ನಾಗಿ ಕಾಣಿಸ್ತಿದೆ. ನಾನು ಫಸ್ಟು ಗ್ರೀನ್ ಕಲರ್ ತೊಗೊಂಡಿದ್ದೆ, ಯಾವಾಗಲೂ ಗ್ರೀನ್ ಬೇಡ ಅಂತ ಹೇಳಿ ಇವಾಗ ಯೆಲ್ಲೋ ಕಲರ್ ತೊಗೊಂಡಿದ್ದೀನಿ. ಇದು ನಂದೀಶ್ವರ್ಗೆ ಸೆಲೆಕ್ಷನು, ಇದು ಚೆನ್ನಾಗಿದೆ ಕಲರ್ ತೊಗೋ ಅಂತ. ನಾನು ಸ್ಯಾರಿನೇ ಓಪನ್ ಮಾಡೇ ನೋಡಿಲ್ಲ, ಇವಾಗ ನಿಮ್ಮ ಎದುರುಗಡೆ ಓಪನ್ ಮಾಡ್ತಾ ಇದ್ದೀನಿ. ತೋರಿಸ್ತೀನಿ ರೀ, ತುಂಬ ರಿಚ್ಚಾಗೂ ಇದೆ ನೋಡಿ. ಇದು ಬ್ಲೌಸ್ ಬರುತ್ತೆ, ಇದು ಬಂದು ಸೆರಗು ಪಾಟು. ಸಖತ್ತಾಗಿದೆ ಸೀರೆ. ನಾನು ನಿಮ್ಮ ಎದುರುಗಡೆನೇ ಓಪನ್ ಮಾಡಬೇಕು ಅಂತ ಹೇಳಿ ಅಲ್ಲಿ ಓಪನ್ ಮಾಡಿ ನೋಡಲಿಲ್ಲ. ತುಂಬ ಚೆನ್ನಾಗಿದೆ ಅಂತ ಅನ್ಕೋತೀನಿ. ನಿಮ್ಮದೆಲ್ಲ ಹಬ್ಬಕ್ಕೆ ಸ್ಯಾರಿ ಶಾಪಿಂಗ್ ಆಯಿತಾ? ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮೈ ಮೇಲೆ ಹಾಕೋತಾ ಇಲ್ಲ, ಯಾಕಂತ ಅಂದರೆ ಲಕ್ಷ್ಮಿ ಬಿಡಿಸೋದಲ್ವಾ, ಹಾಗಾಗಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇನೇನೆ. ನಾನು ಓಪನ್ನು ಸುಧಾ ಮಾಡಿರಲಿಲ್ಲ. ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ಸೀರೆ ಅಂತೂ. ಆ್ಯಕ್ಚುಲಾಗಿ ಈ ಥರ ಸೀರೆಗಳನ್ನೆಲ್ಲ ಬರೀ ಮದುವೆಗೆ ಉಟ್ಕೊಳ್ಳೋದಲ್ವ, ಇದು ಒಳಗಡೆ ಸೆರಗು ಅಂತೀವಲ್ಲ ಅದು ಮದುವೆಗೆ ಉಟ್ಕೊಳ್ಳೋದಲ್ವ, ಹಾಗಾಗಿ ಇಷ್ಟೊಂದು ಕಾಸ್ಟ್ಲಿ ಬೇಡ ಅಂತ ಇತ್ತು. ಹೋಗಲಿ ಹಬ್ಬಕ್ಕಲ್ವ ಅಂಥೇಳಿ ನಾನು ಇದನ್ನು ತೊಗೊಂಡೆ. ಸೀರೆ ಹೇಗೆ ಅನ್ನಿಸ್ತು ಏನು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಸ್ಯಾರಿ ತೊಗೊಂಬಂದಿದ್ದು ಓದ್ ಬ್ಲಾಗಲ್ಲೇ ಹೇಳಿದ್ದೀನಿ ನಾನು, ಮಂಡ್ಯದ ಹತ್ರ ಕೋಡಿಯಲ್ಲ ಅಂತ ಇದೆ, ಅಲ್ಲೋಗಿ ನಾವು ಸ್ಯಾರಿನ ಶಾಪಿಂಗ್ ಮಾಡ್ಕೊಂಬಂದಿದ್ದು. ಎಲ್ಲೋಗ್ಬೇಕು ಅಂದ್ಕೊಂಡಿದ್ದೆ ಈ ಸತಿ ಅಂದರೆ, ನಾನು ಹಾಸನ ಹತ್ರ ಇದೆಲ್ಲ ಅಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಬೇಡ ಈ ಸರಿ ಇಲ್ಲೇ ತೊಗೊಳ್ಳೋಣ ಅಂಥೇಳಿ ತೊಗೊಂಡಿದ್ದೀನಿ.
ನೋಡೋಣ ನೆಕ್ಸ್ಟ್ ಟೈಮ್ ಬೇಕಾದರೆ ಕಲ್ಲೂರಿಗೆ ಹೋದ್ರಾಯ್ತು. ಎಲ್ಲರೂ ಕಲ್ಲೂರಲ್ಲಿ ಸೀರೆ ಚೆನ್ನಾಗಿರುತ್ತೆ ಅಂತ ಅಂತಾರೆ. ನೋಡೋಣ ಅಲ್ಲೂ ಒಂದ್ಸರಿ ಟ್ರೈ ಮಾಡ್ತೀನಿ. ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋದಕ್ಕೆ ತುಂಬಾ ಥ್ಯಾಂಕ್ಸ್ನ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್.